ಅಮೆರಿಕ ಒಂದೇ ಒಂದು ಬಾಂಬ್ ಹಾಕದೆ ಸೋವಿಯತ್ ಒಕ್ಕೂಟವನ್ನ ಸೋಲಿಸಿತು. ಅದ್ಹೇಗೆ ಸಾಧ್ಯ ಅಂತೀರಾ? ಹೇಗಂದ್ರೆ ಜಗತ್ತಿನ ಎಲ್ಲಾ ಟಾಪ್ ಯೂನಿವರ್ಸಿಟಿಗಳು ಅಮೆರಿಕದಲ್ಲಿದ್ದು, ಎಲ್ಲಾ ಕಟಿಂಗ್ ಏಜ್ ರಿಸರ್ಚ್ ಅಮೆರಿಕದಲ್ಲೇ ನಡೀತಿತ್ತು. ಅಮೆರಿಕದ ಪರ್ ಕ್ಯಾಪಿಟಾ ಇನ್ಕಮ್ ಸೋವಿಯತ್ ಒಕ್ಕೂಟಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಆಯಿತು. ಕಡೆಗೆ ಏನಾಯ್ತು? ಒಂದೇ ಒಂದು ಬಾಂಬ್ ಹಾಕೋ ಅವಶ್ಯಕತೆ ಬರಲಿಲ್ಲ. ಸೋವಿಯತ್ ಒಕ್ಕೂಟ ತನ್ನಷ್ಟಕ್ಕೆ ತಾನೇ ಚೂರು ಚೂರಾಯಿತು. ಒಂದು ವೇಳೆ ಬಾಂಬ್ ಹಾಕಿದ್ರೆ ಏನಾಗ್ತಿತ್ತು ಹೇಳಿ? ಇಬ್ಬರೂ ನಾಶವಾಗ್ತಿದ್ರು. ಇವತ್ತು ಜಗತ್ತಿನ ಏಕೈಕ ಸೂಪರ್ ಪವರ್ ಆಗಿ ನೀವು ನೋಡ್ತಿರೋ ಅಮೆರಿಕ ಉಳಿತಾನೇ ಇರಲಿಲ್ಲ. ನೇರವಾಗಿ ಮಿಲಿಟರಿ ಶಕ್ತಿಯಿಂದ ಜಗಳಕ್ಕೆ ಬೀಳೋದು ಇದೆಯಲ್ಲ, ಅದು ಮಂಗನಾಟ. ನೋಡಿ, ಕೆಲವೊಮ್ಮೆ ಈ ರೀತಿನೂ ಮಾಡಬೇಕಾಗುತ್ತೆ, ಇಲ್ಲಂತಲ್ಲ. ಶ್ರೀಕೃಷ್ಣನ ಕೃಪೆಯಿಂದ ನಮಗೆ ಗೊತ್ತಿದೆ, ಕುರುಕ್ಷೇತ್ರದಲ್ಲಿ ಅನಿವಾರ್ಯವಾಗಿ ನಾವು ಅದನ್ನು ಮಾಡಿದ್ವಿ. ಆದ್ರೆ ಅದನ್ನು ಮಾಡೋದಕ್ಕೂ ಒಂದು ಮರ್ಯಾದೆ ಇರುತ್ತೆ, ಒಂದು ಶಿಸ್ತು ಇರುತ್ತೆ. ಅಂದ್ರೆ ಮಂಗನ ಜೊತೆ ಹೋರಾಡೋಕೆ ಹೋಗಿ ನೀವೇ ಮಂಗನಾಗಬಾರದು. ಯು ಹ್ಯಾವ್ ಟು ಡಿಫೀಟ್ ದ ಮಾನ್ಸ್ಟರ್ ವಿತೌಟ್ ಬಿಕಮಿಂಗ್ ಅ ಮಾನ್ಸ್ಟರ್. ಯುದ್ಧ ಯಾವಾಗ ಶುರು ಮಾಡಬೇಕು ಅನ್ನೋದು ಒಂದು ಲೆಕ್ಕಾಚಾರ, ಅದು ನಮಗೆ ಗೊತ್ತಿರಬೇಕು. ಆದ್ರೆ ಆ ಯುದ್ಧವನ್ನ ಎಲ್ಲಿ ನಿಲ್ಲಿಸಬೇಕು ಅನ್ನೋದು ಒಂದು ಕಲೆ. ನಮ್ಮ ಉದ್ದೇಶ ಯಾವಾಗ ಪೂರ್ತಿಯಾಗುತ್ತೋ ಆವಾಗ ನೀತಿಯಿಂದ ಇದನ್ನ ಹೇಗೆ ತಡೆಯಬೇಕು ಅಂತ ನಮಗೆ ತಿಳಿದಿರಬೇಕು. ಸುಮ್ಮನೆ ಅದನ್ನ ಇನ್ನೂ ಬೆಳೆಯೋಕೆ ಬಿಡಬಾರದು. ನಾವು ಎಷ್ಟು ಮಾಡಬೇಕಿತ್ತೋ, ಎಷ್ಟು ದಂಡ ಕೊಡಬೇಕಿತ್ತೋ ಕೊಟ್ಟಾಯ್ತು. ಈಗ ಇನ್ನೂ ಹೆಚ್ಚು ಅದರಲ್ಲೇ ಸಿಕ್ಕಿ ಹಾಕಿಕೊಳ್ಳಬಾರದು. ಇದರರ್ಥ ನಾವು ಹೇಡಿಗಳಂತಲ್ಲ. ಇದರರ್ಥ ನಾವು ಇದಕ್ಕಿಂತ ದೊಡ್ಡ ಗೆಲುವಿಗೆ ಸಿದ್ಧರಾಗ್ತಿದ್ದೀವಿ ಅಂತ.